ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS ಕರ್ನಾಟಕ ತಂತ್ರಾಂಶದ ಒಂದು ಲಾಗಿನ್ ಪೇಜ್ ಇಂಟರ್ಫೇಸ್ ಚೇಂಜ್ ಆಗಿದೆ. ಸೊ ಹಾಗಾಗಿ ನಾವು ಯಾವ ರೀತಿ ನೋಡಿ, ಹಿಂದೆ ಲಾಗಿನ್ ಆಗಬೇಕಾದ್ರೆ ನಾವು SATS ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಸೊ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮು, ಪಾಸ್ವರ್ಡು ಮತ್ತು ಒಂದು ಕ್ಯಾಪ್ಚಾ ಕೋಡ್ ಬರ್ತಾಯಿತ್ತು. ನಾವು ಯೂಸರ್ ನೇಮ್ ಟೈಪ್ ಮಾಡ್ತಾಯಿದ್ವಿ, ಪಾಸ್ವರ್ಡನ್ನು ಹಾಕ್ತಾಯಿದ್ವಿ, ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಆಗ್ತಾಯಿತ್ತು. ಯಾವುದೇ OTP ಅವಶ್ಯಕತೆ ಇರ್ತಾ ಇರಲಿಲ್ಲ. ಸೊ ನಿನ್ನೆ ಸಂಜೆಯಿಂದ ಒಂದು ಇಂಟರ್ಫೇಸ್ ಚೇಂಜ್ ಮಾಡಿದರೆ ಲಾಗಿನ್ದು. ಸೊ ಈಗ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನೀವು ಯಾವ ರೀತಿ ತೋರಿಸ್ತಾ ಇದೆ ಅಂತ. ಸೊ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಕೇಳ್ತಾ ಇದೆ, ಲಾಗಿನ್ ವಿತ್ ಮೊಬೈಲ್ OTP ಅಂತ ಕೇಳ್ತಾ ಇದೆ. ಇಲ್ಲಿ ಯೂಸರ್ ನೇಮ್, ಸುಮಾರಷ್ಟು ಜನ ಇಲ್ಲಿ ಏನು ಮಾಡ್ತಾ ಇದ್ದಾರೆ ತಪ್ಪು, ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಯೂಸರ್ ನೇಮ್ ಹತ್ರ ಮೊಬೈಲ್ ನಂಬರನ್ನು ಹಾಕ್ತಿದ್ದಾರೆ ಅಥವಾ ಸ್ಕೂಲ್ ಡೈಸ್ ಕೋಡನ್ನು ಹಾಕ್ತಿದ್ದಾರೆ. ಸೊ ಇದು ತಪ್ಪು. ನೀವು ಮೊಬೈಲ್ ನಂಬರ್ ಆಗಲಿ ಅಥವಾ ಸ್ಕೂಲ್ ಡೈಸ್ ಕೋಡ್ ಆಗಲಿ ಹಾಕ್ಬಾರ್ದು. ಮತ್ತು ಯಾವುದನ್ನು ಹಾಕಬೇಕು ಯೂಸರ್ ನೇಮ್ ಅಂದರೆ ನೀವು ಈ ಹಿಂದೆ ಏನು ಯೂಸರ್ ನೇಮ್ ಹಾಕ್ತಿದ್ರಿ SATSಗೆ ಲಾಗಿನ್ ಆಗಬೇಕಾದ್ರೆ ಅದೇ ಯೂಸರ್ ನೇಮನ್ನು ಹಾಕಬೇಕು. ನೀವು ಈ ಹಿಂದೆ SATSಗೆ ಲಾಗಿನ್ ಆಗಬೇಕಾದ್ರೆ ಏನು ಯೂಸರ್ ನೇಮ್ ಹಾಕ್ತಿದ್ರಲ್ವಾ, ಅದೇ ಯೂಸರ್ ನೇಮನ್ನು ಹಾಕಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು SMS ಸೆಂಡ್ ಸಕ್ಸಸ್ಫುಲಿ ಟು ರಿಜಿಸ್ಟರ್ ನಂಬರ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ರಿಜಿಸ್ಟರ್ SATಸ್ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಸೊ ನೀವಿಲ್ಲಿ ಆ OTPಯನ್ನು ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಾಗಿನ್ ಪೇಜು ಓಪನ್ ಆಗುತ್ತೆ. ಸೊ ನೋಡಿ, ಈಗ ಒಂದು OTP ಬರುತ್ತೆ CPI ಬ್ಯಾಂಗ್ಳೂರ್ ಅಲ್ಲಿಂದ. ಸೊ ನೀವೇನು ಮಾಡಿ ಅಂದರೆ ಅಲ್ಲಿ ಆ OTPಯನ್ನು ಇಲ್ಲಿ ನೀವು ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಈ OTPಯ ವ್ಯಾಲಿಡಿಟಿ 10 ನಿಮಿಷ ಇರುತ್ತೆ, ಸರಿನಾ? ಸೊ 10 ನಿಮಿಷ ಇರುತ್ತೆ. 10 ನಿಮಿಷದೊಳಗೆ OTP ಖಂಡಿತವಾಗಲೂ ಬಂದೇ ಬರುತ್ತೆ. ಸೊ ಬಂದಿರತಕ್ಕಂಥ OTPಯನ್ನು ಹಾಕಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ನಮ್ಮ ಸ್ಯಾಟ್ಸ್ ಮೊದಲಿನಂಗೆ ಓಪನ್ ಆಗುತ್ತೆ, ಸರಿನಾ? ಓಕೆ, ಈಗ ನಿಮಗೆ ಇಲ್ಲಿ ಒಂದು ಡೌಟು, ಸುಮಾರಷ್ಟು ಡೌಟ್ ಬಂದಾಗಿದೆ. ಏನು ಮೊದಲೇ ಡೌಟ್ ಏನಂದರೆ, ಸರ್ ನಮಗೆ ಇಲ್ಲಿ OTP ಏನು ಬರ್ತಾ ಇದೆ ಆ ಒಂದು ಮೊಬೈಲ್ ನಂಬರ್ ಈಗಿಲ್ಲ, ಅಂದರೆ ಈ ಹಿಂದೆ ಇದ್ದಂತಹ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರಿಗೆ ಆ OTP ಹೋಗ್ತಾ ಇದೆ. ಸೊ ನಾವೇನು ಮಾಡಬೇಕು ಅಂತ ಅನ್ನೋದಾದರೆ ನಿಮಗೆ ಒಂದೆರಡು ಚಾಯ್ಸ್ ಇದೆ. ಮೊದಲೇ ಚಾಯ್ಸ್ ಏನಪ್ಪ ಅಂದರೆ, ಸೊ ನೀವು ಅಲ್ಲಿ ಏನು ಪಾಪಪ್ ಮೆಸೇಜ್ ಬರುತ್ತಲ್ವಾ, OTP ಸೆಂಡ್ ಟು ದಿಸ್ ಮೊಬೈಲ್ ನಂಬರ್ ಅಂತ, ಅಲ್ಲೇನು ಕಾರ್ನರಲ್ಲಿ ಆ ಮೊಬೈಲ್ ನಂಬರ್ನ 4 ಡಿಜಿಟ್ ಕಾಣ್ತಾ ಇದೆಯಲ್ವಾ, ಆ 4 ಡಿಜಿಟ್ ಯಾವ ಮೊಬೈಲ್ ನಂಬರ್ ನಿಮ್ಮದ ಅಥವಾ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ ಯಾರದ ಶಿಕ್ಷಕರ ಅಂತ ಮೊದಲು ಫೈಂಡ್ ಔಟ್ ಮಾಡ್ಕೊಳ್ಳಿ. ಫೈಂಡ್ ಔಟ್ ಮಾಡಿಕೊಂಡು ನೀವೇನು ಮಾಡಿ, ಫಾರ್ ದಿ ಫಸ್ಟ್ ಟೈಮ್ ಮೊದಲನೇ ಸಾರಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನೀವು OTPಯನ್ನು ಫಸ್ಟ್ ಟೈಮ್ ಪಡ್ಕೊಂಡು ಏನು ಮಾಡಿ, ಲಾಗಿನ್ ಆಗಿ ನೀವೇನು ಮಾಡಿ ನಿಮ್ಮ ಮೊಬೈಲನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು, ನಿಮ್ಮ ಮೊಬೈಲ್ ನಂಬರನ್ನು ಎಲ್ಲಿ ಅಪ್ಡೇಟ್ ಮಾಡ್ಕೋಬೇಕು ನಮಗೆ OTP ಬರೋದು ಅನ್ನೋದಾದರೆ, ಸೊ ಇಲ್ಲಿ ಸ್ಯಾಟ್ಸ್ ಓಪನ್ ಮಾಡ್ತೀವಲ್ಲ, ಓಪನ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಡೇಟ್ ಪ್ರೊಫೈಲು ಲಾಗೌಟ್ ಅಂತ 2 ಆಪ್ಷನ್ಸ್ ಇದೆ. ಆ ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ನಿಮ್ಮ ಯೂಸರ್ ಪ್ರೊಫೈಲ್ ನೇಮು, ಜೆಂಡರ್, ಮೇಲ್ ID, ಸೊ ಮೊಬೈಲ್ ನಂಬರ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತಲ್ವ. ಸೊ ಈ ಪ್ರೊಫೈಲಲ್ಲಿ ಯೂಸರ್ ಪ್ರೊಫೈಲಲ್ಲಿ ಯಾವ ಒಂದು ಮೊಬೈಲ್ ನಂಬರ್ ಇರುತ್ತಲ್ವ ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಓಕೆ, ಸೊ ಹಾಗಾಗಿ ನೀವೇನು ಮಾಡಿ, ಈ ಇರ್ತಕ್ಕಂಥ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಲ್ಲ ಅಂದರೆ ಈ ಹಿಂದೆ ಯಾರ್ದಿತ್ತು ಅವರಿಗೆ ಒಂದು ಸಾರಿ ರಿಕ್ವೆಸ್ಟ್ ಮಾಡಿಕೊಂಡು OTPಯನ್ನು ಪಡ್ಕೊಂಡು ಲಾಗಿನ್ ಆಗಿ ನಂತರ ಈ ಒಂದು ಸೆಟ್ಟಿಂಗಿಗೆ ಬಂದು ಅದರಲ್ಲಿ ಅಪ್ಡೇಟ್ ಯೂಸರ್ ಪ್ರೊಫೈಲಿಗೆ ಬಂದು ನೀವೇನು ಮಾಡಿ ಇಲ್ಲಿ ನಿಮ್ಮ ಮೊಬೈಲನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಅಪ್ಡೇಟ್ ಮಾಡಬೇಕಪ್ಪ ಅಂದರೆ, ಸೊ ಇದರಲ್ಲಿ ಸುಮಾರಷ್ಟು ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ಒಂದು ಆಪ್ಷನ್ ಇದೆ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ. ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ಮೊಬೈಲ್ ನಂಬರ್ ಅಂತ. ಸೊ ಇಲ್ಲಿ ಮೊಬೈಲ್ ನಂಬರ್ ಏನಿದೆ, ಈ ಹಿಂದೆ ಇರ್ತಕ್ಕಂಥ ಶಿಕ್ಷಕರ ಮೊಬೈಲ್ ನಂಬರ್ ಇದ್ದರೆ ನೀವೇನು ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನ
ಎರೇಸ್ ಮಾಡಿ ಡಿಲೀಟ್ ಮಾಡಿ ಈಗ ಇರ್ತಕ್ಕಂಥ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಅಷ್ಟೇ ಹಾಕಿ ನೀವು ಇಲ್ಲಿ ಕೆಳಗಡೆ ಜನರೇಟ್ OTP ಅಂತ ಇದೆ. ಸೊ ಅದು ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಇರುತ್ತೆ ನೋಡಿ, ಆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಅಟ್ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರು ಅಪ್ಡೇಟ್ ಆಯಿತು. ಈಗ ಏನಾಗುತ್ತೆ, ನೆಕ್ಸ್ಟ್ ಟೈಮಿಂದ ಲಾಗಿನ್ ಆಗೋ ಸಂದರ್ಭದಲ್ಲಿ OTP ನಿಮಗೆ ಬರುತ್ತೆ. ಓಕೆನಾ? ಸೊ ನೀವು ಈ ರೀತಿ ಏನು ಮಾಡ್ಬೋದು, ನಿಮ್ಮ ಒಂದು ಪ್ರೊಫೈಲನ್ನು ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಫಸ್ಟು ನೀವು ಲಾಗಿನ್ ಆಗೋ ಟೈಮಲ್ಲಿ ಯಾವ ಮೊಬೈಲ್ ನಂಬರಿಗೆ OTP ಹೋಗುತ್ತೆ ಅದನ್ನು ಕಂಡಿಡ್ಕೊಳ್ಳಿ, ಸರಿನಾ? ಅದಾದ ನಂತರ ಅವರಿಂದ ಒಂದು OTPಯನ್ನು ಪಡ್ಕೊಂಡು ಲಾಗಿನ್ ಆಗಿ ನಿಮ್ಮ ಒಂದು ಅಟ್ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರ ಪ್ರೆಸೆಂಟ್ ಇರುವ ಒಂದು ಮೊಬೈಲ್ ನಂಬರನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಸರಿನಾ? ಅಪ್ಡೇಟ್ ಮಾಡಿಕೊಂಡು ನೀವೇನು ಯೂಸರ್ ನೇಮ್ ಕೇಳುತ್ತೆ ಅಲ್ಲಿ SATS ಈ ಹಿಂದೆ ಏನು ಯೂಸರ್ ನೇಮ್ ಇತ್ತು ಅದೇ ಯೂಸರ್ ನೇಮ್ ಹಾಕಿ ನಿಮ್ಮ ಮೊಬೈಲ್ಗೆ ಬರೋ OTPಯನ್ನು ಹಾಕಿ ವೆರಿಫೈ ಮಾಡಿ ಲಾಗಿನ್ ಆಗುತ್ತೆ. ಇದಿಷ್ಟು ಈ ಹೊಸ ಲಾಗಿನ್ ಪ್ರೊಸೀಜರ್ ಯಾವ ರೀತಿ ಇದೆ ಅಂತ. ಓಕೆನಾ? ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ನಿನ್ನೆಯಿಂದ ಸುಮಾರಷ್ಟು ಜನ ಕಾಲ್ ಮಾಡ್ತಾಯಿದ್ರಿ, ಸರ್ ಅದು ಲಾಗಿನ್ ಆಗ್ತಾಯಿಲ್ಲ, OTP ಬರ್ತಾಯಿಲ್ಲ, OTP ಯಾರೋ ಇಂದಿನ ಮೊಬೈಲ್ ನಂಬರ್ಗೆ ಹೋಗ್ತಾಯಿದೆ, ಇದು ಏನು ಸಮಸ್ಯೆ, ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಾಯಿದ್ದೀರಿ. ಸೊ ಅದಕ್ಕೆ ಈ ಒಂದು ವಿಡಿಯೋ ನಿಮಗೆ ಪರಿಹಾರ ಆಗಬಲ್ಲದು ಅಂತ ನಾನಾದರೂ ಭಾವಿಸ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.